income from salaries, the second chapter in income tax. This is the second chapter income tax ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರೀಸ್. ಸೊ ಸ್ಯಾಲರಿ ಅಂದರೆ ಏನು, ಯಾಕೆ ಕೊಡ್ತಾರೆ, ಆಮೇಲೆ ಆ ಸ್ಯಾಲರೀಸ್ ಮೇಲೆ ಯಾವ್ಯಾವ ಥರ ಟ್ಯಾಕ್ಸ್ ಬೀಳುತ್ತೆ ಎಲ್ಲ ಇದರಲ್ಲಿ ನಾವು ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ತಿಳ್ಕೊತೀವಿ. ಲೆಟ್ ಅಸ್ ಸಿ. An income can be taxed under the head income from salaries. There are 5 heads of income. ಒಂದು ಯಾವುದು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಯಾವಾಗ ನಾವು ಆ್ಯಸ್ ಅ ಪರ್ಸನ್ ಹೊರಗಡೆ ಹೋಗಿ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತೀವಿ, ಒಂದು ತಿಂಗಳು ಕೆಲಸ ಮಾಡಿದ್ಮೇಲೆ ಸ್ಯಾಲ್ರಿ ಕೊಡ್ತಾರೆ, ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗುತ್ತೆ. ಹೌಸ್ ಪ್ರಾಪರ್ಟಿ ಅಂತಿದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದಟ್ ಈಸ್ ದ ಸೆಕೆಂಡ್ ಒನ್. ಅಲ್ಲೇನಾಗುತ್ತೆ, ಯಾವುದೋ ಒಂದು ಪ್ರಾಪರ್ಟಿ ಇದೆ, ಮನೆ ಇದೆ, ಅಲ್ಲಿಂದ ರೆಂಟ್ ಬರ್ತಾ ಇದೆ, ಅಥವಾ ಬೊಗ್ಗಿಗೆ ಹಾಕಿದೆ, ಅಲ್ಲಿಂದ ಅಮೌಂಟ್ ಬಂದಿದೆ. ಸೊ ಯಾವುದೇ ಒಂದು ಪ್ರಾಪರ್ಟಿಯಿಂದ, ಹೌಸ್ ಪ್ರಾಪರ್ಟಿಯಿಂದ ಬರ್ತಾ ಇರೋ ಇನ್ಕಮ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ, ಚಿಕ್ಕ ಬಿಸ್ನೆಸ್ಸು ದೊಡ್ಡ ಬಿಸ್ನೆಸ್ಸು ಮಾಡ್ತಾ ಇದ್ರೆ ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಯಾವುದು, ಲಾಯರ್ಸ್, ಡಾಕ್ಟರ್ಸ್, ಮತ್ತು ಇನ್ಯಾರು ಹೂ ವಿಲ್ ಬಿ ಕಾಲ್ಡ್ ದ ಪ್ರೊಫೆಷನ್. ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಆರ್ ಕಾಲ್ಡ್ ದ ಪ್ರೊಫೆಷನ್ ಅಂತ ಹೇಳ್ತೀವಿ. ಸೊ ದೋಸ್ ಅಥವಾ ಯಾವುದಾದ್ರೂ ಸ್ಪೆಸಿಫೈಡ್ ಪ್ರೊಫೆಷನ್, CA, ICWA, ಸ್ಪೆಸಿಫಿಕ್ ಪ್ರೊಫೆಷನ್ ಇರೋರಿಗೆ ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. They are not for work for salaries. It is the profession. They practice themselves. Lawyers ಅವರೇ ಪ್ರಾಕ್ಟೀಸ್ ಮಾಡ್ತಾರೆ, ಆ್ಯಂಡ್ ಡಾಕ್ಟರ್ಸ್ ದೇ ವಿಲ್ ಬಿ ಪ್ರಾಕ್ಟೀಸಿಂಗ್. CA ಚಾರ್ಟೆಡ್ ಅಕೌಂಟೆಂಟ್ ಅಥವಾ CS ಕಂಪನಿ ಸೆಕ್ರೆಟರಿ, ICWA ವರ್ಕ್ಸ್ ಯಾವುದು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ಅವ್ರೇನು ಮಾಡ್ತಾರೆ, ಅವ್ರಾಗೆ ಒಂದು ಆಫೀಸ್ನ ಓಪನ್ ಮಾಡ್ತಾರೆ, ಬಟ್ ದೇ ವೋಂಟ್ ಕಾಲ್ ಇಟ್ ಆಸ್ ಅ ಬಿಸ್ನೆಸ್. ದಟ್ ಈಸ್ ನಾಟ್ ಅ ಬಿಸ್ನೆಸ್, ದೆ ವಿಲ್ ಪ್ರಾಕ್ಟೀಸ್. ಸೊ ಆ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಪ್ರೊಫೆಷನ್ ಅಂತ ಅನಿಸುತ್ತೆ. ಇಟ್ ಈಸ್ ಅ ನಾಟ್ ಅ ಬಿಸ್ನೆಸ್, ಇಟ್ ಈಸ್ ಅ ಪ್ರೊಫೆಷನ್. ಅವ್ರದ್ದು ಅದು ಪ್ರೊಫೆಷನ್ ಅಂತ ಅನಿಸುತ್ತೆ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಬಿಸ್ನೆಸ್ ಇಸ್ ಡಿಫ್ರೆಂಟ್, ಪ್ರೊಫೆಷನ್ ಇಸ್ ಡಿಫ್ರೆಂಟ್. ಓಕೆ, ಡಾಕ್ಟರ್ಸು, ಲಾಯರ್ಸು, CA, CS ಅಂಥದ್ದನ್ನು ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. ವೇರಾಸ್ ನಾರ್ಮಲ್ ಅಂಗಡಿ ಇಟ್ಕೊಂಡಿದ್ದಾರೆ, ಯಾವುದೋ ಒಂದು ಶಾಪ್ ಇಟ್ಕೊಂಡಿದ್ದಾರೆ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ, ಟೀ ಅಂಗಡಿ ಇಟ್ಕೊಂಡಿದ್ದಾರೆ, ಒಂದು ಚಿಕ್ಕ ಮೆಸ್ ಇಟ್ಕೊಂಡಿದ್ದಾರೆ, ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಬಿಸ್ನೆಸಸ್. ಸೊ ದಟ್ ಈಸ್ ಅ ಇನ್ಕಮ್ ಫ್ರಮ್ ಬಿಸ್ನೆಸ್. ಅಥವಾ ಚಿಕ್ಕ ಕಾರ್ಖಾನೆ ಇದೆ, ಆಯಿತಾ, ಅದನ್ನು ಬಿಸ್ನೆಸ್ ಅಂತ ಹೇಳ್ತೀವಿ, ಇದು ಪ್ರೊಫೆಷನ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಮೂರಾಯಿತು. ದೆನ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂದರೆ ಯಾವುದೋ ಒಂದು ಶೇರ್ಸ್ಗೆ ನಾವು ದುಡ್ಡು ಹಾಕಿರ್ತೀವಿ, ಅಥವಾ ವಿ ಹ್ಯಾವ್ ಅ ಕ್ಯಾಪಿಟಲ್ ದಟ್ ಈಸ್ ಸೆಕ್ಯುರಿಟೀಸ್ಗೆ ಒಂದಷ್ಟು ಅಮೌಂಟ್ನ ಹಾಕಿರ್ತೀವಿ. ಆ ಸೆಕ್ಯುರಿಟೀಸ್, ಇವಾಗ ನಾವು ಹಾಕಿರೋ ಸೆಕ್ಯುರಿಟೀಸು ಸ್ಟಾಕ್ಸ್ ಇರ್ಬೋದು, ಕಮೋಡಿಟೀಸ್ ಇರ್ಬೋದು, ಯಾವುದೇ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಆಫ್ಟರ್ 5-6 years ಇಟ್ ವಿಲ್ ಬಿಕಮ್ 1 lakh. The 10,000 will become 1 lakh. So that 90,000 is what we get the income out of that 10,000. ಸೊ ಇದನ್ನು ನಾವು ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಮಿಕ್ಕಿದ್ದೆಲ್ಲನೂ ನಾವು ಬೇರೆ ಯಾವುದೇ ಇನ್ಕಮ್, ನಾನ್ ಕನ್ವೆನ್ಷನಲ್ ಇನ್ಕಮ್, ಯಾವಾಗಲೋ ಒಂದು ಸರಿ ಲಾಟ್ರಿ ಹೊಡೆಯುತ್ತೆ, ಅಥವಾ ಯಾವಾಗಲೋ ಒಂದು ಸರಿ ಯಾರು ಗಿಫ್ಟ್ ಕೊಡ್ತಾರೆ, ಯಾವಾಗಲೋ ಒಂದು ಸರಿ ವಿ ಗೆಟ್ ಮನಿ ಔಟ್ ಆಫ್ something which we do, which is not a profession, which is not a business. ಸೊ ಅದನ್ನು ನಾವು ಅಲ್ಲಿ ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅಂದರೆ ವಿ ಮೇ ಗೆಟ್ ಯಾವಾಗಲೂ 10 ವರ್ಷಕ್ಕೆ ಒಂದು ಸರಿ ಸಿಗ್ಬೋದು, ಅಥವಾ ನಮ್ಮ ಲೈಫ್ ಟೈಮಲ್ಲಿ ಒಂದು ಸರಿ ವಿ ಗೆಟ್ ದಟ್ ಆಪರ್ಚುನಿಟಿ, ಇನ್ಕಮ್ ಸಿಗ್ಬೋದು. ಸೊ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ರೆಗ್ಯುಲರ್ ನಮ್ಮ ಇನ್ಕಮ್ಸ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಷ್ಟು 5 ಹೆಡ್ಸ್ ಆಫ್ ಇನ್ಕಮ್ನ ನಾವು ಇನ್ಕಮ್ ಟ್ಯಾಕ್ಸಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರೀಸ್. ಓಕೆ, ನಾವು ಫಸ್ಟು ರೆಸಿಡೆನ್ಷಿಯಲ್ ಸ್ಟೇಟಸ್ ನೋಡಿದ್ವಿ, ಅವ್ನು ರೆಸಿಡೆಂಟಾ, ನಾನ್ ರೆಸಿಡೆಂಟಾ, ಆರ್ಡಿನರಿ ರೆಸಿಡೆಂಟಾ ನೋಡಿದ್ವಿ. ಸೊ ಹಾಗಾದಮೇಲೆ
ರೆಸಿಡೆಂಟ್ ನೋಡಾದಮೇಲೆ ಇಫ್ ಈಸ್ ರೆಸಿಡೆಂಟ್ ನಾನ್ ರೆಸಿಡೆಂಟ್ ವೆದರ್ ಈಸ್ ಟ್ಯಾಕ್ಸಬಲ್ ನಾಟ್ ಟ್ಯಾಕ್ಸಬಲ್ ಅದನ್ನು ಫಸ್ಟ್ ನೋಡಿದ್ವಿ. ದೆನ್ ಕಮ್ಸ್ ಟು ಹಿಸ್ ಇನ್ಕಮ್, ವೆದರ್ ಹಿ ಈಸ್ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, ಅದು ಬೇಸಿಕ್ ಆಯಿತು. ದೆನ್ ವಿ ಕಮ್ಸ್ ಟು ಇನ್ಕಮ್, ಆನ್ ವಾಟ್ ಬೇಸಿಸ್ ಅವನಿಗೆ ಇನ್ಕಮ್ ಆಗ್ತಾನೆ ಅದ್ರ ಮೇಲೆ ನಾವು ಅವನಿಗೆ ಟ್ಯಾಕ್ಸ್ ಹಾಕ್ತೀವಿ. ಸೊ ಲೆಟ್ ಅಸ್ ಸಿ ದ ಇನ್ಕಮ್ ಫ್ರಮ್ ಸ್ಯಾಲ್ರಿ. If the following conditions are satisfied, then a person will be taxed under the salaries. First one, the relationship between the payee and the payer and the payee should be that of master servant relationship or employer employee relationship. ಸೊ ಇಲ್ಲಿ ಯಾವುದೇ ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳಬೇಕಾದ್ರೆ ಫಸ್ಟ್ ಕಂಡೀಷನ್ ಏನು, ದೇರ್ ಮಸ್ಟ್ ಬಿ ಅ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪೀಪಲ್. ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ದುಡ್ಡು ಇಸ್ಕೊತಾ ಇದ್ದಾರೆ. ದುಡ್ಡು ಕೊಡ್ತಾ ಇರೋರು ಎಂಪ್ಲಾಯರ್, ಅವರು ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ, ಅವರು ದುಡ್ಡು ಕೊಡ್ತಾ ಇದ್ದಾರೆ. ಯಾರು ದುಡ್ಡು ಇಸ್ಕೊತಾ ಇದ್ದಾರೆ ಅವರು ಎಂಪ್ಲಾಯಿ, ಕೆಲಸ ಮಾಡ್ತಿದ್ದಾರೆ, ಸಂಬಳ ಇಸ್ಕೊತಾ ಇದ್ದಾರೆ. ಓಕೆ, ಎಂಪ್ಲಾಯರ್ ಏನು ಮಾಡ್ತಿದ್ದಾರೆ, ಅವ್ರ ಕೆಲಸನ ಮಾಡಿಸ್ಕೊತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಸಂಬಳ ಕೊಡ್ತಾ ಇದ್ದಾರೆ. ಇವಾಗ ಯಾವುದೋ ಒಂದು ಆಫೀಸ್ಗೆ ಹೋಗಿರ್ತಾರೆ, ಆಫೀಸಲ್ಲಿ ಆಫೀಸ್ ಯಾರು ಹೆಡ್ ಆಫ್ ದ ಆಫೀಸ್ won't be the employer, but the owner of the office will be the employer. ಇವಾಗ ನಾವು MNC ನೋಡ್ತೀವಿ, MNCಲಿ ಒಂದು ಪರ್ಟಿಕ್ಯುಲರ್ ಆಫೀಸು ಮೈಸೂರಲ್ಲಿರುತ್ತೆ, ಒಂದು ಪರ್ಟಿಕ್ಯುಲರ್ ಆಫೀಸ್ ಬೆಂಗಳೂರಲ್ಲಿರುತ್ತೆ, ಇನ್ನೊಂದು ಆಲ್ ಓವರ್ ಇಂಡಿಯಾ, ಹೀಗೆ ಎಲ್ಲ ಡಿಸ್ಟಿಕಲ್ಲೂ ಒಂದೊಂದು ಆಫೀಸ್ ಇದೆ. ಅಂದರೆ ಆ ಆಫೀಸಲ್ಲಿ ಒಬ್ಬ ಆಫೀಸ್ ಹೆಡ್ ಅಂತ ಇರ್ತಾನೆ. ಅವನಿಗೆ ಈ ಆಫೀಸಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ ರಿಪೋರ್ಟ್ ಮಾಡ್ಕೋಬೇಕು. ಆದರೆ ಅವನು ಏನಾಗಿರ್ತಾನೆ, ಪೇಯರ್ ಆಗಿರಲ್ಲ, ಎಂಪ್ಲಾಯರ್ ಆಗಿರಲ್ಲ. ಹೀ ಈಸ್ ಜಸ್ಟ್ ಅ ಕೋ ವರ್ಕರ್. ಹೂ ಇಸ್ ದ ಓನರ್ ಟೋಟಲ್? ಈ ಥರ ಆಫೀಸ್ಗೆ ಎಲ್ಲ ಓನರ್ ಯಾರಾಗಿರ್ತಾರೆ ಅವರು ದುಡ್ಡು ಪೇ ಮಾಡಿರ್ತಾರೆ. ಮೇ ಬಿ ಹೀ ಸಿಟ್ಟಿಂಗ್ ಇನ್ ಬ್ಯಾಂಗ್ಳೂರ್, ಆರ್ ಮೇ ಬಿ ಹೀ ಸಿಟ್ಟಿಂಗ್ ಇನ್ ಮುಂಬೈ, ಆರ್ ಮೇ ಬಿ ಹೀ ಸಿಟ್ಟಿಂಗ್ ಇನ್ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಆಲ್ಸೋ, ಎಲ್ಲೋ ಬೇರೆ ಕಡೆ ಇರ್ತಾರೆ. ಸೊ ಯಾರು ಓನರ್ ಆಗಿರ್ತಾರೆ ಆ ಕಂಪನಿದು, ಆ ಕಂಪನಿ ಓನರ್ ವಿಲ್ ಬಿ ಪೇಯಿಂಗ್ ಫಾರ್ ಆಲ್ ದೀಸ್ ಪೀಪಲ್. ಓಕೆ, ಅವರು ಎಂಪ್ಲಾಯರ್ ಆಗ್ತಾರೆ. ಕಂಪನಿ, ಇಫ್ ಕಂಪನಿ ಹ್ಯಾಸ್ ಇಂಡಿವಿಜುವಲಿ ರಿಜಿಸ್ಟರ್ಡ್ ಅಂದರೆ ಟೋಟಲ್ ಕಂಪನಿ ವಿಲ್ ಬಿ ದ ಓನರ್. ಕಂಪನಿ ಎಂಪ್ಲಾಯರ್ ಆಗುತ್ತೆ, ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಎಂಪ್ಲಾಯಿ ಆಗ್ತಾರೆ, ಅಲ್ಲಿ ಇಂಡಿವಿಜುವಲ್ ಬರಲ್ಲ, ಒಂದು ಕಂಪನಿ ಆಗುತ್ತೆ. ಸೊ ಇಲ್ಲಿ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಅಂದರೆ ಇಂಡಿವಿಜುವಲ್ ಮಾಸ್ಟರ್, ಇಂಡಿವಿಜುವಲ್ ಸರ್ವೆಂಟ್ ಅಂತ ಆಗಲ್ಲ. ಮೇ ಬಿ ಇಂಡಿವಿಜುವಲ್ ಸರ್ವೆಂಟ್ ಆಗ್ತಾನೆ, ಒಬ್ಬೊಬ್ಬರು ಎಂಪ್ಲಾಯೀಸ್ಗೆ ಅವರು ಎಂಪ್ಲಾಯರ್ ಆಗಿರ್ತಾರೆ. ಯಾರು? ಹೋಲ್ ಕಂಪನಿ, ಒಂದು ಎಂಟಿಟಿ, ಕಂಪನಿ ಅಂತ ಎಂಟಿಟಿನೇ ಒಂದು ದೊಡ್ಡ ಓನರ್ ಆಗಿರುತ್ತೆ. ಸೊ ಇಲ್ಲಿ ಇಂಡಿವಿಜುವಲ್ ಅಂತ ಬರಲ್ಲ, ಎಂಪ್ಲಾಯಿ ಅಂತ ಬರುತ್ತೆ. ಎಂಪ್ಲಾಯರ್ ಮೇ ಬಿ ಸಮ್ವೇರ್ ಎಲ್ಸ್, ಆರ್ ಇಟ್ಸ್ ಅ ಅಸೋಸಿಯೇಷನ್ ಆಫ್ ಪರ್ಸನ್, ಪಾರ್ಟ್ನರ್ಶಿಪ್ ಫರ್ಮ್, ಯಾವುದೇ ಇದ್ರೂ ಒಂದು ಕಂಪನಿ ಅಂತ ಇದ್ದರೆ ಸೊ ಇಟ್ಸ್ ಅ ಎಂಟಿಟಿ ಅಂತ ಆಗೋಗುತ್ತೆ, ಇಂಡಿವಿಜುವಲ್ ಪರ್ಸನ್ ಆಗ. ಅದೇ ಒಂದು ಶಾಪಲ್ಲಿ ಶಾಪ್ ಓನರ್ ಇರ್ತಾನೆ, ಅವ್ರ ಅಂಡರ್ ಕೆಲಸ ಮಾಡ್ತಿರ್ತಾನೆ. ಶಾಪ್ ಓನರ್ ವಿಲ್ ಬಿಕಮ್ ದ ಎಂಪ್ಲಾಯರ್, ಆ್ಯಂಡ್ ಅವ್ರ ಅಂಡರ್ ಯಾರು ಕೆಲಸ ಮಾಡ್ತಿರ್ತಾರೆ, ಅವ್ರು ಸ್ಯಾಲ್ರಿ ತೊಗೋತಿರ್ತಾರೆ, ಅವ್ರು ಎಂಪ್ಲಾಯಿ ಆಗ್ತಾರೆ. ಸೊ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಎಂಪ್ಲಾಯಿ ರಿಲೇಷನಲ್ಲಿ ಇಂಡಿವಿಜುವಲೇ ಎಂಪ್ಲಾಯರ್ ಆಗಬೇಕು ಅಂತ ಏನಿಲ್ಲ. ದೇರ್ ಮಸ್ಟ್ ಬಿ ಅಥಾರಿಟಿ. ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಯಾರು? ಗೌರ್ಮೆಂಟ್ ಈಸ್ ನಾಟ್ ಎ ಇಂಡಿವಿಜುವಲ್. ಓಕೆ, MNC ಕಂಪನಿ ಅಥವಾ ನಾರ್ಮಲ್ ರಿಜಿಸ್ಟರ್ಡ್ ಕಂಪನಿ ಇರ್ಬೋದು, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇರ್ಬೋದು, ವೇರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಬಿ ಟೇಕಿಂಗ್ ಕೇರ್. ಅಲ್ಲೇನಾಗುತ್ತೆ, ಒಂದು ಕಂಪನಿನ ನಾವು ಇಂಡಿವಿಜುವಲ್ ಅಂತ ತಗೋತೀವಿ, ಆ ಕಂಪನಿ ವಿಲ್ ಬಿ ಪೇಯಿಂಗ್, ನಾಟ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಾಟ್ ದ CEO, ನಾಟ್ ದ MD. ಅವ್ರ ಕೈಯಿಂದ ಏನು ಪೇ ಮಾಡಿರಲ್ಲ ಅವರು. ಓಕೆ, ಗೌರ್ಮೆಂಟ್ ಅಫಿಷಿಯಲ್, ಇವಾಗ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ನೋಬಡಿ ಈಸ್ ಪೇಯಿಂಗ್ ದ ಮನಿ. ದ ಗೌರ್ಮೆಂಟ್ ಆಸ್ ಅ ಎಂಟಿಟಿ ಈಸ್ ಪೇಯಿಂಗ್ ದ ಮನಿ ಟು ದ ಎಂಪ್ಲಾಯರ್. ಸೊ ಹೀಗಿದ್ದಾಗ ಒಂದು ಸ್ಯಾಲ್ರಿ ಅಂತ ಬಂದಾಗ ವಿ ಕ್ಯಾನ್ ಹ್ಯಾವ್ ಆಸ್ ಅ ನಾರ್ಮಲ್ ಇಂಡಿವಿಜುವಲ್ ಆಲ್ಸೋ ಎಂಪ್ಲಾಯಿ ರಿಲೇಷನ್ಶಿಪ್ ಬರುತ್ತೆ, ಅಥವಾ ಎಂಟಿಟಿ ವೈಸು ಎಂಪ್ಲಾಯಿ ರಿಲೇಷನ್ ಇರುತ್ತೆ. ಸೊ ಹಾಗೆಯೂ ಸಹ ನಾವು ಸ್ಯಾಲ್ರಿ ಅಂತ ಹೇಳ್ತೀವಿ. ಬಟ್ ಏನು ಅಂತಂದರೆ, ಒಬ್ಬ ಕೆಲಸ ಮಾಡ್ತಿರ್ಬೇಕು, ಅದಕ್ಕೋಸ್ಕರ ಇನ್ನೊಬ್ಬರು ಇಂಡಿವಿಜುವಲ್ ಇರ್ಬೋದು, ಅಥವಾ ಎಂಟಿಟಿ ಇರ್ಬೋದು, ಅಥವಾ ಕಾರ್ಪೊರೇಷನ್ ಇರ್ಬೋದು, ಅಥವಾ ಒಂದು ಸೊಸೈಟಿ ಇರ್ಬೋದು, ಟ್ರಸ್ಟ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ದಟ್ ಎಂಟಿಟಿ ವಿಲ್ ಬಿ ಗಿವಿಂಗ್ ದ ಸ್ಯಾಲ್ರಿ ಟು ದ ಪರ್ಸನ್. ಸೊ ಈ ಥರ ಎಂಪ್ಲಾಯಿ ರಿಲೇಷನ್ ಇರಬೇಕು. ಇಫ್ ದೆರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ ಆ ಥರ
ಬಟ್ ಅವನಿಗೆ ದುಡ್ಡು ಬರ್ತಾ ಇದೆ ಅಂತಂದರೆ ದಟ್ ಈಸ್ ನಾಟ್ ಅ ಸ್ಯಾಲ್ರಿ. ದ ಫಸ್ಟ್ ಕಂಡೀಷನ್ ಇಸ್ ದೇ ಶುಡ್ ಬಿ ಅ ರಿಲೇಷನ್ಶಿಪ್ ಬಿಟ್ವೀನ್ ದಿಸ್ ಎಂಪ್ಲಾಯರ್ ಮಾಸ್ಟರ್ ಸರ್ವೆಂಟ್, ಆ ಥರ ಒಂದು ರಿಲೇಷನ್ ಇರಬೇಕು. See, they have given examination, a college lecturer is taking the money as a salary, as there is employer-employee relationship between payer and the payee. On the other hand, remuneration received by the lecturer from the university is taxable under the head income from other sources, as there is no employer-employee relation. ಅಲ್ಲಿ employer-employee relation ಇಲ್ಲ. ಇಲ್ಲಿ ಪ್ರೈವೇಟ್ ಕಾಲೇಜಿಂದ ಇದ್ದಾಗ ಕಾಲೇಜ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಪೇಯಿಂಗ್ ದ ಮನಿ, ಮ್ಯಾನೇಜ್ಮೆಂಟ್ ಎಂಪ್ಲಾಯರ್ ಆಗ್ತಾನೆ, ಬಟ್ ಯೂನಿವರ್ಸಿಟಿ ಆಗಲ್ಲ. ಯೂನಿವರ್ಸಿಟಿ ಈಸ್ ಅ ಬಿಗ್ ಎಂಟಿಟಿ. ಯೂನಿವರ್ಸಿಟಿ ವಿಲ್ ಬಿ ಗಿವಿಂಗ್ ಸಮ್ ಅಮೌಂಟ್ ಟು ದ ಲೆಕ್ಚರರ್, ಆದರೆ ದೆರ್ ಈಸ್ ನೋ ಎಂಪ್ಲಾಯರ್-ಎಂಪ್ಲಾಯಿ ರಿಲೇಷನ್ಶಿಪ್ there. That's why it is not a salary income. Then next one is salary received by the member of parliament is taxable under head income from other sources, because it is ಪಾರ್ಲಿಮೆಂಟಿಂದ ಏನೇ ಬರ್ತಾ ಇದೆ ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಟು ದ ಪರ್ಸನ್. It is the government is giving the money to the ಯಾರಿಗೆ member of parliament. Government will become the employer, not the parliament. ಆಯಿತಾ? And the salary, fees, commission received by a partner from the firm is taxable under the head income from business. ಯಾಕಂದರೆ partnership is a business, because there is no employer relationship. ಅಲ್ಲಿ ಎಲ್ಲರೂ ಪಾರ್ಟ್ನರ್ಸ್, ಎಂಪ್ಲಾಯರ್ ರಿಲೇಷನ್ ಇಲ್ಲ ಅಲ್ಲಿ. Okay, next condition is the amount received by the assessee from the payer must be for a services rendered by him as an employee, and such payment should be shown in the service agreement register. ಯಾವುದೇ ಒಂದು ದುಡ್ಡು ಫಸ್ಟ್ ಎಂಪ್ಲಾಯರ್ ರಿಲೇಷನ್ ಇದೆ ಅಂದ್ಕೊಳ್ಳೋಣ, ಆದರೆ ಅಲ್ಲಿ ದ ಸರ್ವೀಸಸ್ ಶುಡ್ ಬಿ ರೆಂಡರ್. ಯಾರು ಎಂಪ್ಲಾಯರ್ಗೋಸ್ಕರ ಕೆಲಸ ಮಾಡಿರಬೇಕು, ಅದಕ್ಕೋಸ್ಕರ ಅವನು ಯಾರು ಎಂಪ್ಲಾಯರ್ ದುಡ್ಡು ಕೊಟ್ಟಿರಬೇಕು ಆ್ಯಸ್ ಅ ಸ್ಯಾಲ್ರಿ. ದಟ್ ಈಸ್ ದ ಕಂಡೀಷನ್. ಅದು ಅಗ್ರಿಮೆಂಟಲ್ಲಿ ಇರಬೇಕು. ದ ಸರ್ವಿಸ್ ಅಗ್ರಿಮೆಂಟ್ ಅಥವಾ ಅವರು ಜಾಯ್ನ್ ಆದಾಗ ಜಾಯ್ನಿಂಗ್ ಅಗ್ರಿಮೆಂಟ್ ಅಥವಾ ಜಾಯ್ನಿಂಗ್ ಲೆಟರ್ಸ್, ಜಾಯ್ನಿಂಗ್ ಫಾರ್ಮ್ಯಾಲಿಟೀಸಲ್ಲಿ ಅವರೆಲ್ಲ ಸೈನ್ ಮಾಡಬೇಕಾಗುತ್ತೆ. ದೋಸ್ ಅಗ್ರಿಮೆಂಟ್ಸ್ ಏನು ಅಂತಂದರೆ ವಾಟ್ ಎವರ್ ಯು ಗಿವ್ ದ ಸರ್ವಿಸಸ್, ಅದಕ್ಕೋಸ್ಕರ ನಾವು ಸ್ಯಾಲ್ರಿ ಕೊಡ್ತೀವಿ, ಇಷ್ಟು ಸ್ಯಾಲ್ರಿ ಫಿಕ್ಸ್ ಆಗಿದೆ ಅಂತ. ಸೊ ದೀಸ್ ಟೂ ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್ ಒನ್ ಇನ್ಕಮ್ ಆ್ಯಸ್ ಅ ಸ್ಯಾಲ್ರಿ ಇನ್ಕಮ್. ಅದರ್ವೈಸ್ ಅದನ್ನು ಸ್ಯಾಲ್ರಿ ಇನ್ಕಮ್ ಆಗಲ್ಲ, ಬೇರೆ ಇನ್ಕಮ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರೀಸ್ ಏನು, ವೆದರ್ ಇಟ್ಸ್ ಅಂಡರ್ ಸೆಕ್ಷನ್ 15 ಏನು ನೋಡೋಣ. ಫಸ್ಟ್ ಒನ್, ಎನಿ ಸ್ಯಾಲ್ರಿ ಡ್ಯೂ ಫ್ರಮ್ ಎನ್ ಎಂಪ್ಲಾಯರ್ ಆರ್ ಫಾರ್ಮರ್ ಎಂಪ್ಲಾಯರ್ ಟು ಎನ್ assessee ಇನ್ ದ ಪ್ರೀವಿಯಸ್ ಇಯರ್ ವೆದರ್ ಪೇಯ್ಡ್ ಆರ್ ನಾಟ್. ಅದು ಯಾವುದೇ ಒಂದು ಸ್ಯಾಲ್ರಿ ಬಂದಿರೋದೋ ಅಥವಾ ಬರಬೇಕಾಗಿರೋದೋ ಅದು ಲಾಸ್ಟ್ ಇಯರಲ್ಲಿ, ದಟ್ ಈಸ್ ಪ್ರೀವಿಯಸ್ ಇಯರಲ್ಲಿ. ಅಸೆಸ್ಮೆಂಟ್ ಇಯರ್ ಏನು ನಮ್ಮದು 21-22. ವಾಟ್ ಈಸ್ ದ ಪ್ರೀವಿಯಸ್ ಇಯರ್ 20 and 21. ಈ 2021ಅಲ್ಲಿ 1st of April 2020 to 31st March 2021 ಈ ಟೈಮಲ್ಲಿ ಎಷ್ಟು ನಾವು ಸ್ಯಾಲ್ರಿ ತೊಗೊಂಡಿದ್ದೀವಿ ಅಥವಾ ಮುಂದೆ ಬರಬೇಕಾಗಿರೋದಿದೆ. ಓಕೆ, ಆ ಮಂತಲ್ಲಿ ಕೆಲಸ ಮಾಡಿದ್ದೀನಿ, ಇನ್ನೂ ನನಗೆ ಕೊಟ್ಟಿಲ್ಲ. ಆ ಮಂತಲ್ಲಿ ಯಾವುದು ಈ 12 ತಿಂಗಳಲ್ಲಿ ಕೆಲಸ ಮಾಡಿರೋದು ಇನ್ನೂ ಬರದೇ ಇದ್ದರೂ ಸಹ ಅದು ಅಲ್ಲಿಗೆ ಸೇರಿಕೊಳ್ಳುತ್ತೆ, ಆ ವರ್ಷಕ್ಕೆ ಸೇರಿಕೊಳ್ಳುತ್ತೆ. ವಾಟ್ ಎವರ್ ಐ ಆಮ್ ಸಪೋಸ್ ಟು ಗೆಟ್. ಓಕೆ, ಅದನ್ನು ನಾವು ಸ್ಯಾಲ್ರಿ ಡ್ಯೂ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎನಿ ಸ್ಯಾಲ್ರಿ ಪೇಯ್ಡ್ ಡ್ಯೂ ಬರಬೇಕಾಗಿರೋದು. ಎನಿ ಸ್ಯಾಲ್ರಿ ಪೇಯ್ಡ್ ಆರ್ ಅಲೌಡ್ ಟು ಹಿಮ್ ದ ಪ್ರೀವಿಯಸ್ ಇಯರ್ ಬೈ ಆರ್ ಆನ್ ಬಿಹಾಫ್ ಆಫ್ ಅನ್ ಎಂಪ್ಲಾಯರ್ ಆರ್ ಅ ಫಾರ್ಮರ್ ಎಂಪ್ಲಾಯರ್ ಥ್ರೂ ನಾಟ್ ಡ್ಯೂ ಆರ್ ಬಿಫೋರ್ ಇಟ್ ಕಮ್ಸ್ ಟು ಡ್ಯೂ ಟು ಹಿಮ್. ಇಲ್ಲಿ ಎಂಪ್ಲಾಯರ್ ಆರ್ ಫಾರ್ಮರ್ ಎಂಪ್ಲಾಯರ್ ಅಂದಿದೆ. ಮೇ ಬಿ ಆ ವರ್ಷದಲ್ಲಿ ನಾನು 2 ಜಾಬ್ ಚೇಂಜ್ ಮಾಡಿದೆ, ಹಳೆಯ ಜಾಬ್ ಬಿಟ್ಟು ಹೊಸ ಜಾಬ್ ಚೇಂಜ್ ಮಾಡಿದೆ. ಆವಾಗ ಹಳೆ ಜಾಬ್ ಅವರು ಫಾರ್ಮರ್ ಎಂಪ್ಲಾಯರ್ ಆಗ್ತಾರೆ, ಅವರು ನಮಗೆ ಕೊಡಬೇಕಾಗಿರೋದು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಇರ್ಬೋದು, ಅಥವಾ ಸ್ಯಾಲ್ರಿ ಯಾವುದೋ ಹೆಲ್ಡ್ ಆಗಿರೋದಿರ್ಬೋದು, ಅಥವಾ ಇವಾಗಿರೋದು ಸ್ಯಾಲ್ರಿ. ಸೊ ಯಾವುದು ಪೇಯ್ಡ್ ಆಗಿರೋದು ಮತ್ತು ಆ ಟೈಮಲ್ಲಿ ಪೇ ಆಗಬೇಕಾಗಿರೋದು ಎಲ್ಲನೂ ನಾವು ಇಲ್ಲಿ ಸೇರಿಸ್ಕೋತೀವಿ. ಎನಿ ಅರಿಯರ್ಸ್, ಯಾವುದೇ ಒಂದು ಅರಿಯರ್ಸು ಬರಬೇಕಾಗಿರೋದು ಅದೇ ವರ್ಷದ್ದು, ಯಾವುದು 20 to 21 ಆ ಟೈಮಲ್ಲಿ ಅರಿಯರ್ಸ್ ಬರಬೇಕಾಗಿರೋದು ಬಂದರೆ ಅಥವಾ ಬರೋದಿದ್ದರೆ ಅದನ್ನು ನಾವು ಇಲ್ಲಿ ತಗೋತೀವಿ.
ಸಿ ದ ಎಕ್ಸ್ಪ್ಲನೇಷನ್, ಇಫ್ ಎನಿ ಸ್ಯಾಲ್ರಿ ಪೇಡ್ ಇನ್ ಅಡ್ವಾನ್ಸ್, ಮುಂದಿಲ್ದು ಪೇ ಆಗಿಬಿಟ್ಟಿದ್ರೆ ಅದನ್ನು ಆ ವರ್ಷದಲ್ಲಿ ತೊಗೊಳಕ್ಕಾಗಲ್ಲ. ಇಟ್ ಶಲ್ ನಾಟ್ ಬಿ ಇನ್ಕ್ಲೂಡೆಡ್ ಅಗೇನ್ ದ ಟೋಟಲ್ ಇನ್ಕಮ್ ಆಫ್ ಅ ಪರ್ಸನ್ ಆಫ್ ಅ ಸ್ಯಾಲ್ರಿ ಡ್ಯೂ. ಯಾಕಂದರೆ ಮುಂದಿನ ವರ್ಷದ್ದು ಅಡ್ವಾನ್ಸ್ ತೊಗೊಂಬಿಟ್ಟಿದ್ದೀನಿ, ಅಡ್ವಾನ್ಸನ್ನು ತೊಗೊಳಂಗಿಲ್ಲ. ಎನಿ ಸ್ಯಾಲ್ರಿ ಆರ್ ಬೋನಸ್, ಕಮಿಷನ್ ಆರ್ ರೆಮ್ಯುನೇಷನ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಆಫ್ ಅ ಫರ್ಮ್ ಫ್ರಮ್ ದ ಫರ್ಮ್ shall not be regarded as a salary for the purpose of this section. ಯಾವುದೇ ಒಂದು ಬೋನಸ್ಸು, ಸ್ಯಾಲ್ರಿ, ಕಮಿಷನು, ರೆಮ್ಯುನರೇಷನ್ ಡ್ಯೂ ಫ್ರಮ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್, ಬಿಕಾಸ್ ಇಟ್ ಈಸ್ ನಾಟ್ ಅ ಸ್ಯಾಲ್ರಿ. ಯಾಕಂದರೆ ಅಲ್ಲಿ ಪಾರ್ಟ್ನರ್ಸ್ ಆಗಿರ್ತಾರೆ, ದೇ ಆರ್ ನಾಟ್ ಎಂಪ್ಲಾಯರ್. Next, any arrears salary received by the employee during the previous year shall be charged to total income in that year through employee is entitled to get the relief. Under section 18(1) ಯಾವುದೇ ಒಂದು ಅರಿಯರ್ಸ್ ಸಿಗ್ತಾ ಇದೆ, ಯಾವುದೋ ವರ್ಷದ್ದು ಅರಿಯರ್ಸು ಈ ವರ್ಷ ಸಿಕ್ಕಿದೆ ನನಗೆ, ಆವಾಗ ಅರಿಯರ್ಸ್ನ ನಾವು ವಿ ಕ್ಯಾನ್ ಗೆಟ್ ದ ಟ್ಯಾಕ್ಸ್ ರಿಲೀಫ್ ಅಂಡರ್ ಸೆಕ್ಷನ್ 89.1 ಇಂದ ಟ್ಯಾಕ್ಸ್ ರಿಲೀಫ್ ತಗೋಬೋದು. But any arrears or salary received by the employee during the previous year related to preceding year shall not be included in the total income of a person if said amount was taxed earlier on duty. ಮೊದಲೇ ಅದನ್ನು ಅರಿಯರ್ಸ್ ಬರೋದನ್ನು ಟ್ಯಾಕ್ಸ್ ಪೇ ಮಾಡಿಬಿಟ್ಟಿದ್ದರೆ, ಪ್ರೀವಿಯಸ್ ಇಯರಲ್ಲಿ ಅಮೌಂಟ್ ಬಂದರೆ ಅದನ್ನು ನಾವು ಟೋಟಲ್ ಇನ್ಕಮ್ ತೊಗೊಳ್ಳೋದೇ ಬೇಕಿಲ್ಲ. ಓಕೆ, ಟೋಟಲ್ ಇನ್ಕಮಲ್ಲಿ ತೊಗೊಂಡು ಒಂದಷ್ಟು ರಿಲೀಫ್ ಮಾಡ್ಕೋತೀವಿ ಒಂದು ಕ್ಯಾಟಗರಿ, ಇನ್ನೊಂದಷ್ಟು ನಾವು ಟ್ಯಾಕ್ಸ್ ಮೊದಲೇ ಅದಕ್ಕೋಸ್ಕರ ಪೇ ಮಾಡಿಬಿಟ್ಟಿದ್ರೆ, TDS ಮಾಡಿದರೆ, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಮಾಡಿಬಿಟ್ಟಿದ್ರೆ ಅದನ್ನು ಇಲ್ಲಿ ಟೋಟಲ್ ಇನ್ಕಮ್ಗೆ ತೊಗೊಳ್ಳೋದೇ ಬೇಕಿಲ್ಲ. ಸೊ ಇದು ನಿಮಗೆ ಮುಂದೆ ಮುಂದೆ ಬರ್ತಾ ಅರ್ಥ ಆಗುತ್ತೆ. ಡೋಂಟ್ ಸ್ಕ್ರ್ಯಾಚ್ ಯುವರ್ ಹೆಡ್ ನಾವು ಮುಂದೆ ಇದೆಲ್ಲ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾವು ಈಗ ಡೆಫಿನೇಷನ್ ಆಫ್ ಸ್ಯಾಲ್ರಿ ನೋಡೋಣ. ಸ್ಯಾಲ್ರಿಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ. ಒಂದು ವೇಜಸ್ ಅಂದರೆ ವಾಟ್ ಎವರ್ ದ ಡೈಲಿ ವೇಜಸ್ ಆರ್ ವೀಕ್ಲಿ ವೇಜಸ್, ಅದನ್ನು ಸ್ಯಾಲ್ರಿ ಅಂತೀವಿ. ಎನಿ ಆ್ಯನ್ಯುಯಿಟಿ ಆರ್ ಪೆನ್ಷನ್, ಆ್ಯನ್ಯುಯಿಟಿ ಅಂದರೆ ಪೆನ್ಷನ್ ಅಂದರೆ ಸರ್ವೀಸಸ್ 60 ವರ್ಷ ಆಗಿದೆ ಆಮೇಲೂ ಸಮೇತ ನಮಗೆ ಪೆನ್ಷನ್ ಸಿಗ್ತಾ ಇದೆ ಎವ್ರಿ ಮಂತ್ ಫ್ರಮ್ ದ ಸೇಮ್ ಎಂಪ್ಲಾಯರ್. ಓಕೆ, ನಾವೇನು ಕೆಲಸ ಮಾಡಿರ್ತೀವಿ ಅಪ್ ಟು 60 years, ಅವ್ರೇನು ಮಾಡ್ತಾರೆ, ಆಫ್ಟರ್ 60 years ರಿಟೈರ್ಮೆಂಟ್ ಅಂತ ಕೊಟ್ಟು ಅವ್ರಿಗೆ ಪೆನ್ಷನ್ ಕೊಡ್ತಾರೆ. ಮೇ ಬಿ ಹಾಫ್ ಆಫ್ ವಾಟ್ ಹಿ ವಾಸ್ ಅರ್ನಿಂಗ್ ಆರ್ ಅಕಾರ್ಡಿಂಗ್ ಟು ದ ಕಂಪನಿ ಮೊದಲೇ ಡಿಸೈಡ್ ಮಾಡಿರುತ್ತೆ ಯಾವುದು ಫಂಡ್, ಅವ್ರದ್ದು ಪೆನ್ಷನ್ ಫಂಡ್ ಅಂತ ಇರುತ್ತೆ, ಅದರಲ್ಲಿ ಎಷ್ಟೆಷ್ಟು ಕೊಡಬೇಕು ಅಂತ. ಅದರ್ವೈಸ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿಫ್ರೆಂಟ್ ಪೆನ್ಷನ್ ಸ್ಕೀಮ್ಸ್ ಇರುತ್ತೆ. ಎವ್ರಿ ಪ್ರೈವೇಟ್ ಆರ್ಗನೈಸೇಷನ್ ದೇ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಸ್ಕೀಮ್. ಅಥವಾ ಅವರು ಪ್ರಾವಿಡೆಂಟ್ ಫಂಡ್ನ ಒಟ್ಟಿಗೆ ಕೊಟ್ಬಿಡ್ತಾರೆ, ಅಥವಾ ಅದನ್ನು ಇಟ್ಕೊಂಡು ಆಮೇಲೆ ಮಂತ್ಲಿ ಕೊಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ. ದೆನ್ ದ ಗ್ರ್ಯಾಚ್ಯುಟಿ ಏನು ಅಂತಂದರೆ, ಇಫ್ ಅ ಪರ್ಸನ್ ವರ್ಕ್ ಫಾರ್ 5 years ಆರ್ ಮೋರ್, 5 years ವರ್ಕ್ ಮಾಡಲೇಬೇಕು ಆ ಕಂಪನೀಲಿ. ಆ 5 years ವರ್ಕ್ ಮಾಡಿದಾಗ ಎವ್ರಿ ಮಂತ್ ಗ್ರ್ಯಾಚ್ಯುಟಿ ಕಾಂಟ್ರಿಬ್ಯೂಷನ್ ಹೋಗ್ತಾ ಇರುತ್ತೆ, ಎಂಪ್ಲಾಯಿ ಎಲ್ಲರದ್ದು. ದ ಟೋಟಲ್ ಆಫ್ಟರ್ 5 year ಕಂಪ್ಲೀಟ್ ಆದ್ರೇ ಆ ಅಮೌಂಟು ಯಾರಿಗೆ, ಎಂಪ್ಲಾಯಿಗೆ ಬರೋದು. ಅದರ್ವೈಸ್ ಆ ಅಮೌಂಟ್ ಬರೋಲ್ಲ. ಈ 4 years ಅವರು ಕೆಲಸ ಬಿಟ್ಟು ಹೋದ ಅಂದರೆ ಗ್ರ್ಯಾಚ್ಯುಟಿ ವೋಂಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ದ ಪರ್ಸನ್. ಅವನಿಗೆ ಗ್ರ್ಯಾಚ್ಯುಟಿ ಪೇ ಮಾಡಲ್ಲ. ಓನ್ಲಿ ಆಫ್ಟರ್ 5 years, ಕಂಪ್ಲೀಷನ್ ಆಫ್ 5 years they'll get the gratuity. Even that amount is also considered as a salary. Or any fees or commission, perquisites or profit in lieu of or any additional to salary or wages. ಇದನ್ನು ನಾವು perquisites ಅಂತೀವಿ, allowances ಅಂತೀವಿ. Okay, there are so many things they will give as a ಯಾವುದು ಸ್ಯಾಲ್ರಿಲಿ ಕೊಡ್ತಾರೆ. ಒಂದು ಬೇಸಿಕ್ ಪೇ ಇರುತ್ತೆ, ಆಮೇಲೆ ಒಂದಷ್ಟು ಕಮಿಷನ್ ಕೊಡ್ತಾರೆ, ಒಂದಷ್ಟು ಅಲೋವೆನ್ಸಸ್ ಕೊಡ್ತಾರೆ, ಆ್ಯಂಡ್ ಪರ್ಕ್ವಿಸಿಟ್ಸ್ ಇರುತ್ತೆ. ಅಲೋವೆನ್ಸಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸಸ್ ಇರ್ಬೋದು, ಅಥವಾ ಮೆಡಿಕಲ್ ಅಲೋವೆನ್ಸಸ್ ಇರ್ಬೋದು, ಅಥವಾ ಚಿಲ್ಡ್ರನ್ ಎಜುಕೇಷನ್ ಅಲೋವೆನ್ಸಸ್ ಇರ್ಬೋದು. ಅದನ್ನು ಏನು ಮಾಡ್ತಾರೆ, ಬೇಸಿಕ್ ಪೇಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಪರ್ಕ್ವಿಸಿಟ್ಸ್ ಅಂತಂದರೆ ದೋಸ್ ಆರ್ ದ ಥಿಂಗ್ಸ್ ಇನ್ ಕೈಂಡ್ ದೇ ವಿಲ್ ಗಿವ್, ದೇ ವೋಂಟ್ ಗಿವ್ ದ ಮನಿ ಆ್ಯಸ್ ಅ ಸ್ಯಾಲ್ರಿಲಿ. ಅವರು ಮನಿಯಾಗಿ ಆ್ಯಡ್ ಮಾಡಲ್ಲ. ಮೇ ಬಿ ಫುಡ್ ಕೂಪನ್ಸ್ ಕೊಡ್ಬೋದು, ಅಥವಾ ಮನೆ ಕ್ವಾರ್ಟರ್ಸ್ ಕೊಡ್ಬೋದು, ಸರ್ವೆಂಟ್ ಕೊಡ್ಬೋದು, ಕಾರ್ ಯೂಸ್ ಮಾಡ್ಲಿಕ್ಕೆ ಕೊಡ್ಬೋದು,
ಆಯಿತಾ, ಅಥವಾ ಫರ್ನಿಚರ್ಸ್ ಯೂಸ್ ಮಾಡ್ಲಿಕ್ಕೆ ಕೊಡ್ಬೋದು. ಇದನ್ನು ನಾವು ಪರ್ಕ್ವಿಸಿಟ್ಸ್ ಅಂತೀವಿ, ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ, ವಿಚ್ ದೇ ವಿಲ್ ಗಿವ್ ಫಾರ್ ಯೂಸ್, ಪರ್ಮನೆಂಟಾಗಿ ಅವ್ರು ಕೊಡೋಲ್ಲ, ಅಥವಾ ಮೊಬೈಲ್ ಯೂಸ್ ಮಾಡೋಕ್ಕೆ ಕೊಡ್ಬೋದು. ಸೊ ಅಂಟಿಲ್ ಯು ಆರ್ ದೇರ್ ಇನ್ ದ್ಯಾಟ್ ಕಂಪನಿ ಯು ಕ್ಯಾನ್ ಯೂಸ್ ದ್ಯಾಟ್, ಯು ಕ್ಯಾನ್ ಅವೈಲ್ ದೋಸ್ ಫೆಸಿಲಿಟೀಸ್. ಸೊ ದೇ ಆರ್ ನಾಟ್ ಗಿವಿಂಗ್ ಇನ್ ಕ್ಯಾಶ್, ದೇ ಆರ್ ಗಿವಿಂಗ್ ಲೈಕ್ ಕೈಂಡ್. ದೆನ್ ಪ್ರಾಫಿಟ್ ಇನ್ ಲಿಯೂ ಆಫ್, ಯಾವುದೋ ಒಂದು ಪ್ರಾಫಿಟ್ ಸಿಗ್ತಾ ಇದೆ, ದೇ ಆರ್ ಗೆಟಿಂಗ್ ಪ್ರಾಫಿಟ್ಸ್ ಆಲ್ಸೋ ವಿಲ್ ಬಿ ಕನ್ಸಿಡರ್ಡ್ ನಾಟ್ ಇನ್ ಕೈಂಡ್. ESOP ಅಂತ ಹೇಳ್ತಾರೆ. ESOP ಅಂದರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್. ಪ್ರಾಫಿಟ್ನ ಒಂದ್ಸರಿ ಬೋನಸ್ ಥರ ಕೊಡ್ಬೋದು, ಅಂತ ಸ್ಟಾಕಲ್ಲಿ ಕೊಡ್ಬೋದು. ಕಂಪನಿ ಏನು ಮಾಡ್ತಾರೆ, ಬೋನಸ್ನ ದುಡ್ಡು ಮುಖಾಂತರ ಕೊಡ್ಬೋದು. ಅದರ್ವೈಸ್ ದೇ ಕೆನ್ ಆಲ್ಸೋ ಡೂ ಲೈಕ್ ದ್ಯಾಟ್. ಅವ್ರದ್ದು ಶೇರ್ಸ್ನ ಒಂದಷ್ಟು ಶೇರ್ಸ್ 10 ಶೇರೋ 5 ಶೇರೋ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ಎಂಪ್ಲಾಯೀಸ್ಗೆ ಕೊಡ್ಬೋದು. ಇದನ್ನೆಲ್ಲ ಅಪಾರ್ಟ್ ಫ್ರಮ್ ದ ಬೇಸಿಕ್ ಪೇ ದೇ ಕೆನ್ ಆಲ್ಸೋ ಗಿವ್ ಇಟ್ ಟು ದ ಎಂಪ್ಲಾಯೀಸ್. ಅದನ್ನು ಅಲೋಯನ್ಸಸ್ ಅಂತಲೂ ಹೇಳ್ತೀವಿ. ಎನಿ ಅಡ್ವಾನ್ಸ್ ಸ್ಯಾಲ್ರಿ, ಮುಂದೆ ತೊಗೊಳ್ಳೋದು ಸ್ಯಾಲ್ರಿ ಮೊದಲೇ ತೊಗೊಂಬಿಟ್ಟಿರ್ತೀವಿ, ಅಥವಾ ಇನ್ನೊಂದಷ್ಟು ಸ್ಯಾಲ್ರಿನ ನಾವು ಬಿಟ್ಟು ಕೊಡ್ತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿಸ್ ಕಾಂಪೊನೆಂಟ್ ಆಫ್ ಸ್ಯಾಲ್ರಿ. ಯಾವುದು ಸ್ಯಾಲ್ರಿ ನಾವು ಬಿಟ್ಕೊಡ್ತೀವಿ. ಇವಾಗ ಯಾವುದು ಸುನಾಮಿ ಆಯಿತು ಒಂದಷ್ಟು ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್, ಇವಾಗ ಕೋವಿಡ್ ಆಯಿತು, ಆಮೇಲೆ ಫ್ಲಡ್ ಆಯಿತು. ಈ ಥರ ಇರಬೇಕಾದ್ರೆ ನಮ್ಮ ಸ್ಯಾಲ್ರಿಲಿ 1 ದಿನದ್ದು 2 ದಿನದ ಸ್ಯಾಲ್ರಿ ನಾವು ಏನು ಮಾಡ್ತೀವಿ, ವಿ ಗಿವ್ ಇಟ್ ಫಾರ್ ದ ಪೀಪಲ್. ಸೊ ಇಲ್ಲೇನಾಗುತ್ತೆ, ನಾವು 2 ದಿನದ ಸ್ಯಾಲ್ರಿ ತೊಗೊಂಡಿಲ್ಲ, ಆದರೆ ಅದನ್ನು ನಾವು ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ಬಿಟ್ಕೊಟ್ಟಿರ್ತೀವಿ, ಆಯಿತಾ. ಬಿಟ್ಕೊಟ್ಟಿದ್ದ ಸ್ಯಾಲ್ರಿ ಏನಾಗುತ್ತೆ, ನಾವು ತೊಗೊಂಡಿದ್ದೀವಿ ಅಂತ ಅವ್ರೇನು ಮಾಡ್ತಾರೆ, ಕಂಪನಿ ವಿಲ್ ಬಿ ಟೇಕಿಂಗ್ ಆ್ಯಂಡ್ ದೇ ವಿಲ್ ಬಿ ಯುಟಿಲೈಸಿಂಗ್ ಫಾರ್ ಅದರ್ ಪರ್ಪಸಸ್, ಫಾರ್ ಚಾರಿಟಿ ಪರ್ಪಸಸ್. ಬಟ್ ಆ 2 ದಿನದ ಸ್ಯಾಲ್ರಿನೂ ನಮಗೆ ಟ್ಯಾಕ್ಸಬಲ್ ಆಗುತ್ತೆ. ಸೊ ದಟ್ ಈಸ್ ಸರೆಂಡರ್ ಸ್ಯಾಲ್ರಿ ಅನ್ಬೋದು. ಲೀವ್ ಎನ್ಕ್ಯಾಶ್ಮೆಂಟ್, ನಾವು ಸ್ಯಾಲ್ರಿ ಏನು ಮಾಡ್ತೀವಿ, ಲೀವ್ ಹೋಗ್ತೀವಿ, 1 ವರ್ಷಕ್ಕೆ 10 ದಿನ ಲೀವ್ ಅಂತ ಕೊಟ್ಟಿರ್ತಾರೆ, ಹೊರಗಡೆ ಹೋಗೋದಕ್ಕೆ ಟ್ರಾವೆಲ್ ಅಲೋಯನ್ಸ್ ಅಂತ ಕೊಟ್ಟಿರ್ತಾರೆ. ಅದ್ರ ಬದಲು ನಾವು ಅದು ತೊಗೊಳ್ಳಲ್ಲ, ನಾವು ಕ್ಯಾಶ್ನ ತೊಗೋಬೋದು, ಲೀವ್ನ ಎನ್ಕ್ಯಾಶ್ ಮಾಡ್ಕೋತೀವಿ. ಆ್ಯಂಡ್ ದೆನ್ ಆ್ಯನ್ಯುಯಲ್ ಅಕ್ರಿಷನ್ ಟು ದ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಎಂಪ್ಲಾಯಿ ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್. ಒಂದಷ್ಟು ಪ್ರಾವಿಡೆಂಟ್ ಫಂಡ್ಗೆ they will be adding the credit that we can withdraw. And transferred balance of unrecognized profit fund balance, ಒಂದಷ್ಟು contribution made to the central government under the pension scheme. All these things will be considered as salaries. Salary ಅಂದರೆ ಇಷ್ಟು 9 ಪಾಯಿಂಟ್ಸ್ನ ನಾವು ಸ್ಯಾಲ್ರಿ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, 7th ಪಾಯಿಂಟು, ಒಂದು ಪ್ರಾವಿಡೆಂಟ್ ಫಂಡ್ಗೆ ನಮ್ಮ ಸ್ಯಾಲ್ರಿಯಿಂದ ಕಾಂಟ್ರಿಬ್ಯೂಷನ್ ಹೋಗ್ತಾ ಇರುತ್ತೆ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಆ್ಯಸ್ ವೆಲ್ ಆ್ಯಸ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್. ಸೊ ಯಾವುದು ನಮ್ಮ ಸ್ಯಾಲ್ರಿಯಿಂದ ಹೋಗ್ತಾ ಇದೆ ಅದನ್ನು ಸ್ಯಾಲ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ನಮ್ಗೆ ಸಿಗಲ್ಲ, ಕೈಗೆ ಸಿಗಲ್ಲ. ಯಾವಾಗ ಸಿಗುತ್ತೆ, ಆಮೇಲೆ ಕೆಲಸ ಬಿಟ್ಟು ಹೋದ್ಮೇಲೆ ಅಥವಾ 60 years ರಿಟೈರ್ಮೆಂಟ್ ಆದಮೇಲೆ ಅದು ಬರುತ್ತೆ ನಮಗೆ. ಬಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದೋಸ್ ಪ್ರಾವಿಡೆಂಟ್ ಫಂಡ್, ದಟ್ ಈಸ್ ಆಲ್ಸೋ ಸ್ಯಾಲ್ರಿ ಪಾರ್ಟ್. ಆ್ಯಂಡ್ ಒಂದೊಂದು ಸರಿ ಏನಾಗುತ್ತೆ, ಒಂದಷ್ಟು ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಇರುತ್ತೆ, ಲೈಕ್ ಕಂಪನಿಯಿಂದ ಅವ್ರದ್ದು ಪ್ರಾವಿಡೆಂಟ್ ಫಂಡ್ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿ ಹೋಗಿರುತ್ತೆ. ಸೊ ಬೇರೆ ಕಂಪನಿಗೆ ಹೋದಾಗ ಆ ಕಂಪನಿಯಿಂದ ಮತ್ತೆ ಟ್ರಾನ್ಸ್ಫರ್ ಮಾಡ್ತೀವಿ. ದ ಟ್ರಾನ್ಸ್ಫರ್ಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇದು ಸ್ಯಾಲ್ರಿ. ಆ್ಯಂಡ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ದ ಪೆನ್ಷನ್ ಸ್ಕೀಮ್, NPS ಅಂತ ಹೇಳ್ತೀವಿ ನಾವು, ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಅದನ್ನು ಸಮೇತ ಸ್ಯಾಲ್ರಿಗೆ ಆ್ಯಡ್ ಮಾಡ್ಕೋತೀವಿ. ಓಕೆ, ಈ 3 ಪಾಯಿಂಟ್ ಏನು, ಇಟ್ಸ್ ಅ ಕಾಂಟ್ರಿಬ್ಯೂಷನ್. ನಮ್ಮ ಸ್ಯಾಲ್ರಿ ನಮ್ಮ ಕೈಗೆ ಸಿಗಲ್ಲ, ಅದೇನು ಮಾಡ್ತಾರೆ, ಆ ಎಂಪ್ಲಾಯರು ಕೈ ಕೊಡೋಕ್ಕಿಂತ ಮುಂಚೆನೇ ಆ ಕಾಂಟ್ರಿಬ್ಯೂಷನ್ನ ಅಲ್ಲಿ ಕೊಟ್ಬಿಟ್ಟು ಮಿಕ್ಕುಳಿದಿದ್ದು ನಮಗೆ ಕೊಡ್ತಾರೆ. ಓಕೆ, ಸೊ ಹಾಗಾಗಿ ನಮಗೆ ಕೈಗೆ ಸಿಗೋದು ಟೇಕ್ ಹೋಮ್ ಸ್ಯಾಲ್ರಿ ಅಂತ ಹೇಳ್ತೀವಿ. ಟೇಕ್ ಹೋಮ್ ಸ್ಯಾಲ್ರಿ ವಿಲ್ ಬಿ ಲೆಸರ್ ದ್ಯಾನ್ ವಾಟ್ ದ ಟೋಟಲ್ ಸ್ಯಾಲ್ರಿ ಆಫರ್ಡ್ ಬೈ ದ ಎಂಪ್ಲಾಯರ್.
ನಿಮಗೆ ಟೋಟಲ್ ಸ್ಯಾಲರಿ 25,000 ಇದೆಪ್ಪ ಅಂತಂದರೆ 25,000 ನನಗೆ ಕೈ ಕೊಡಲ್ಲ. ಅದರಲ್ಲಿ ಒಂದಷ್ಟು ಪ್ರಾವಿಡೆಂಟ್ ಫಂಡ್ಗೆ ಹೋಗುತ್ತೆ, ಒಂದಷ್ಟು ಗ್ರ್ಯಾಚ್ಯುಟಿ ಕಾಂಟ್ರಿಬ್ಯೂಷನ್ಗೆ ಹೋಗುತ್ತೆ, ಒಂದಷ್ಟು ಪೆನ್ಷನ್ ಫಂಡ್ಗೆ ಹೋಗುತ್ತೆ. ಓಕೆ, ಒಂದಷ್ಟು ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಒಂದಷ್ಟು NPSಗೆ ಹೋಗುತ್ತೆ. ಈ ಥರ ಒಂದು ಕಾಂಟ್ರಿಬ್ಯೂಷನ್ ಹೋಗುತ್ತೆ. ಕಾಂಟ್ರಿಬ್ಯೂಷನ್ ಮಿಕ್ಕದು ಉಳಿದಿದ್ದು ನಮ್ಮ ಕೈಗೆ ಸೇರುತ್ತೆ. ಓಕೆ, ಇದೆಲ್ಲನೂ ನಾವು ಕಾಂಟ್ರಿಬ್ಯೂಷನ್ ಕಳಿಸಿದ್ದು ನಾವು ಸ್ಯಾಲ್ರಿ ಅಂತ ಹೇಳ್ತೀವಿ. ಸೊ ಆಲ್ ದ ಕಾಂಪೊನೆಂಟ್ಸ್ ಆರ್ ಕಾಲ್ಡ್ ಸ್ಯಾಲ್ರಿ. ಸೊ ದಿಸ್ ಇಸ್ ಅ ಸ್ಯಾಲ್ರಿ ಪಾರ್ಟ್. ಇದನ್ನು ನಾವು ಸ್ಯಾಲ್ರಿ ಸೆಕ್ಷನ್ 17(1) ನಲ್ಲಿ ಡಿಫೈನ್ ಮಾಡ್ತೀವಿ.